ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಶುಭ ವಿಚಾರಗಳು ಹಾಗೂ ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ನನ್ನ ಒಂದು ಚಾನೆಲ್ ಇರುವ ಒಂದು ವಿಭಿನ್ನತೆ ಏನಂದ್ರೆ ಶುಭ ವಿಚಾರಗಳ ವಿಡಿಯೋ ಬೇರೆ ಮಾಡಿರ್ತೀನಿ, ಎಚ್ಚರಿಕೆಗಳ ವಿಡಿಯೋ ಬೇರೆ ಮಾಡಿರ್ತೀನಿ ಅಷ್ಟೇ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಫೆಬ್ರವರಿ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಸೊ ಗ್ರಹ ಸ್ಥಿತಿಗಳ ಅನುಸಾರವಾಗಿ ಧನುರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಈ ಒಂದು ಫೆಬ್ರವರಿ ತಿಂಗಳಂತ ಒಂದು ಮೇನ್ 5 ಪಾಯಿಂಟ್ ಹೇಳಲಿದ್ದೇನೆ. ಸೊ ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯ ವಿದ್ಯಾರ್ಥಿಗಳಾಗಿದ್ದು ಫೀಸ್ ಕಟ್ಟುವ ವಿಚಾರದಲ್ಲಿ ನಾನು ತುಂಬಾ ಸಮಸ್ಯೆ ಆಗ್ತಾ ಇದ್ರೆ, ಅಥವಾ ನೀವು ಧನುರಾಶಿಯ ವಿದ್ಯಾರ್ಥಿಗಳಾಗಿದ್ದು ಏನೋ ಒಂದು ಐಟಮ್ ತಗೋಬೇಕು, ಈ ಕಾಲೇಜಲ್ಲಿ ಹೇಳ್ಬಿಟ್ಟಿದ್ದಾರೆ ಇಂಥದ್ದೊಂದು ಏನೋ ಒಂದು ಲ್ಯಾಪ್ಟಾಪ್ ತಗೋಬೇಕು ಅಂತನೋ, ಕಂಪ್ಯೂಟರ್ ತಗೋಬೇಕು ಅಂತನೋ, ಯಾವುದೋ ಪುಸ್ತಕ ತಗೋಬೇಕು ಅಂತ ತುಂಬಾ ಕಾಸ್ಟ್ಲಿ ಇದು, ಅಥವಾ ಫೀಸ್ ಕಟ್ಟಬೇಕು ಅಂತಲೋ, ಕಟ್ಟಿಲ್ಲ ನೀವು ಇನ್ನು ಕಟ್ಟಬೇಕು ಅಂತಲೋ ಈ ತರ, ಅಥವಾ ನಿಮಗೆ ಧನುರಾಶಿಯ ವಿದ್ಯಾರ್ಥಿ ನೀವು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು, ಬಟ್ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ಲಿಕ್ಕೆ ದುಡ್ಡಿಲ್ಲ, ಎಜುಕೇಶನ್ ಲೋನ್ಗೋಸ್ಕರ ಬ್ಯಾಂಕ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅದು ಸಿಗ್ತಾ ಇಲ್ಲ, ಏನೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಯೋಚನೆ ಮಾಡಬೇಡಿ. ನೀವು ಧನುರಾಶಿಯ ವಿದ್ಯಾರ್ಥಿ ಆಗಿದ್ರೆ ಫೀಸ್ಗಾಗ್ಲಿ ಯಾವ್ದಾದ್ರು ಪರಿಕರಗಳು ಅಂದ್ರೆ ನಿಮ್ಮ ಎಜುಕೇಶನ್ಗೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಯಾವುದೇ ಪರಿಕರಗಳನ್ನು ಖರೀದಿ ಮಾಡ್ಲಿಕ್ಕೋಸ್ಕರವಾಗ್ಲಿ ಹಣಕಾಸಿನ ಕೊರತೆ ಉಂಟಾಗುವುದಿಲ್ಲ. 100% ನಿಮಗೆ ಯಾರೋ ಒಬ್ರು ಸಹಾಯ ಮಾಡ್ತಾರೆ, ಅಥವಾ ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ, ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಏನೋ ಒಂದು ಸಿಗುತ್ತೆ. ಒಟ್ಟ ನಿಮ್ಮ ವಿದ್ಯಾರ್ಹತೆ ಮಾರ್ಗದಲ್ಲಿ ಇರುವ ಅಡ್ಡಿ ಆತಂಕಗಳು, ಹಣಕಾಸಿನ ವಿಚಾರವಾಗಿ ಬಂದಿರುವ ಅಡ್ಡಿ ಆತಂಕಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಯೋಚನೆ ಮಾಡಬೇಡಿ. ಸ್ವಲ್ಪ ಅಮ್ಮನವರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ದುರ್ಗಾದೇವಿ ಆರಾಧನೆ, ಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಪ್ರಾರ್ಥನೆ ಹರಕೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆದಾಗುತ್ತೆ. ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ಬಹಳಷ್ಟು ಭೂಮಿಯ ವಿಚಾರವಾಗಿ ಚಿಂತೆಗೀಡಾಗಿದ್ರೆ, ಯಾವ್ದೋ ಒಂದು ಸೈಟ್ ಇದೆ ಗುರುಗಳೇ, ಸೇಲ್ ಮಾಡಕ್ಕೆ ಎಷ್ಟು ಟ್ರೈ ಮಾಡಿದ್ರು ಸೇಲ್ ಆಗ್ತಾ ಇಲ್ಲ, ನಮ್ದೊಂದಿಷ್ಟು ಜಮೀನ್ ಇದೆ ಸೇಲ್ ಮಾಡಬೇಕು, ಎಷ್ಟು ಪ್ರಯತ್ನ ಮಾಡಿದ್ರು ಜಮೀನ್ ಸೇಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಒಂದು ಮನೆ ಇದೆ ಸೇಲ್ ಮಾಡಬೇಕು, ಎಷ್ಟು ಪ್ರಯತ್ನ ಮಾಡಿದ್ರು ಸೇಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಯಾವ್ದೋ ಜಮೀನೋ ಅಥವಾ ಮನೆನೋ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು, ಎಷ್ಟು ಪ್ರಯತ್ನ ಮಾಡಿದ್ರು ಖರೀದಿ ಮಾಡಕ್ ಆಗ್ತಾ ಇಲ್ಲ, ಅಥವಾ ನೀವು ಬ್ರೋಕರೇಜ್ ಮಾಡ್ತಾ ಇದ್ದೀರಾ, ಕೊಡಿಸುವಂತದ್ದು ಮಾರಾಟ ಮಾಡಿಸುವಂತದ್ದು, ಒಂದೇ ಒಂದು ಭೂಮಿ ವ್ಯವಹಾರಗಳಾಗುತ್ತಾ ಇಲ್ಲ, ಈ ತರ ಇದ್ರು ಸಹ ನಾನು ಹೇಳಿರುವ ಯಾವುದೇ ಒಂದು ಸಮಸ್ಯೆ ನಿಮಗಿದ್ದು ನೀವು ಧನುರಾಶಿಯವರಾಗಿದ್ರೆ ಅಂದ್ರೆ ಭೂಮಿ ವ್ಯವಹಾರಗಳಿಗೆ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರುವ ಧನುರಾಶಿಯವರು ನೀವಾಗಿದ್ರೆ ಚಿಂತೆ ಬೇಡ. ಫೆಬ್ರವರಿ ತಿಂಗಳಲ್ಲಿ ದೇವತಾರಾಧನೆ ಮಾಡ್ಕೊಳ್ಳಿ, 110% ನಿಮ್ಮ ಭೂಮಿಯ ವ್ಯವಹಾರಗಳೆಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಗೋಚಾರ ರೀತಿಯ ನೋಡಿದಾಗ ಕಂಡು ಬರ್ತಾ ಇದೆ. ಸೊ ಕುಜನ ಬಲ ನಿಮಗೆ ಸಿಕ್ಕು, ಪಂಚಮಾಧಿಪತಿಯ ಬಲ ಸಿಕ್ಕು, ವ್ಯಯಾಧಿಪತಿಯು ಅವನೇ ಆಗಿರ್ತಾನೆ ಭೂಮಿಕಾರಕ. ಆದ್ರಿಂದ ಪಂಚಮಾಧಿಪತಿ, ವ್ಯಯಾಧಿಪತಿ, ಭೂಮಿಕಾರಕ ಅವನೇ ಸಪ್ತಮದಲ್ಲಿ ಪೂರ್ಣ ದೃಷ್ಟಿ ಇಟ್ಟಿದ್ದಾನೆ ನಿಮ್ಮ ರಾಶಿಯ ಮೇಲೆ ಅಂತಂದ್ರೆ ಸ್ಪಷ್ಟ ವಿಚಾರ ಏನಪ್ಪಾ ಅಂದ್ರೆ, ನೀವು ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಖಂಡಿತವಾಗಿ ಸೇಲ್ ಆಗುತ್ತೆ. ನೀವು ಭೂಮಿ ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಖಂಡಿತವಾಗಿ ಖರೀದಿ ಮಾಡಿ. ಸೊ ಎಲ್ಲ ಸಹ ತುಂಬಾ ಚೆನ್ನಾಗಿದೆ. ಆದ್ರಿಂದ ಕುಜ ಬಲದಿಂದ ಭೂಮಿ ವ್ಯವಹಾರಗಳು ತುಂಬಾ ಅನುಕೂಲಕರವಾಗಿ ನಿಮಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಂಗಂತ ಸಪ್ತಮದ ಕುಜ ಅತ್ಯುತ್ತಮ ಅಂತ ಅನ್ಕೋಬೇಡಿ, ಎಚ್ಚರಿಕೆಗಳು ಒಂದಿಷ್ಟು ಇರುತ್ತೆ, ಅದನ್ನ ಎಚ್ಚರಿಕೆಗಳು ಬಿಡುವುದಿಲ್ಲ. ಬಟ್ ಏನಾಗುತ್ತೆ, ವ್ಯವಹಾರಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಶುರುವಾದ ತಕ್ಷಣ ಒಂದಿಷ್ಟು ದೃಷ್ಟಿ ಆಗುತ್ತೆ. ಸೊ ನಿಮ್ಮ ದೃಷ್ಟಿ ದೋಷಗಳು ಪರಿಹಾರ ಆಗಬೇಕು ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ಒಂದು ವಿಡಿಯೋ ಲಿಂಕ್ ಹಾಕಿದೆ. ಅದರಲ್ಲಿ ನಿಮ್ಮ ದೃಷ್ಟಿ ದೋಷ ಪರಿಹಾರ ಮಾಡುವ ಮಂತ್ರ ಇದೆ. ಎವ್ರಿ ಡೇ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದ್ಸಲ ಕೈಕಾಲು ತೊಳ್ಕೊಂಡ್ಬಂದು ಆ ಮಂತ್ರವನ್ನು ಒಂದು 4-5 ಸಲ, ಒಂದು 10 ಸಲ ಕೇಳಿಸ್ಕೊಂಡು ರಿಪೀಟ್ ಮಾಡ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಸ್ವಲ್ಪ ನಿಮಗೆ ಅವತ್ತಿನ ಇಡೀ ದಿನದ ದೃಷ್ಟಿ ದೋಷಗಳು ಪರಿಹಾರ ಆಗುತ್ತೆ. ಇಲ್ಲ ಇನ್ನು ಪವರ್ಫುಲ್ ಗುರುಗಳೇ, ನಮ್ಮ ದೃಷ್ಟಿ ನಿಮ್ಗೆಲ್ಲ ಗೊತ್ತು, ಸಿಕ್ಕಡೆ ದೃಷ್ಟಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂತೀರಾ, ಯೋಚನೆ ಮಾಡಬೇಡಿ. ಜನವರಿ 29ನೇ ತಾರೀಕು ಅದ್ಭುತವಾದ ಪರಿಹಾರ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲ ದೃಷ್ಟಿ ದೋಷ ಪರಿಹಾರಕ್ಕೆ. ವಿಡಿಯೋ ಎಂಡ್ ತನಕ ನೋಡಿ, ಒಂದು ವಿಶೇಷ ಪರಿಹಾರ, ವಿಶೇಷ ಪ್ರಸಾದವೂ ಸಹ ಕೊಡ್ತಾ ಇದ್ದೇವೆ. ಮೂರನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯ ವ್ಯಾಪಾರಿಗಳು, ಬಿಸ್ನೆಸ್ ಮಾಡೋರಾಗಿದ್ರೆ ಯೋಚನೆ ಮಾಡಬೇಡಿ, ನಿಮಗೆ ಅದ್ಭುತವಾಗಿ ಬಿಸ್ನೆಸ್ ಆಗಲಿದೆ. ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ, ಸಾಲ ಕೊಡಬೇಕು, ಕ್ಯಾಶ್ ಅಂಡ್ ಕ್ಯಾರಿ ಓನ್ಲಿ ಅಂತ ಮಾಡಿ ನಿಮಗೆ ಅದ್ಭುತವಾಗಿ ಪ್ರಾಫಿಟ್ ಆಗಲಿದೆ. ಒಳ್ಳೆ ದುಡ್ಡು ನೋಡ್ತೀರಾ, ಲಿಕ್ವಿಡಿ ಕ್ಯಾಶ್ ತುಂಬಾ ಚೆನ್ನಾಗಿ ನೋಡ್ತೀರಾ ನೀವು. ಒಂದೇ ರೂಲ್ ಏನು ಅಂದ್ರೆ, ಸಾಲ ಕೊಡಬಾರದು. ನೀವು ಬಿಸ್ನೆಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎತ್ತೆತ್ತ ಐಟಮ್ ಸಾಲ ಕೊಟ್ಬಿಟ್ರಿ ಅಂದ್ರೆ ವ್ಯಾಪಾರ ಆಗ್ಬಿಡುತ್ತೆ. ದುಡ್ಡು ಆಮೇಲೆ ಸಾಲ ಯಾವಾಗ ತೀರಿಸ್ತೀರ ಅಂತ ಓಡಾಡ್ಬೇಕಾಗುತ್ತೆ. ಅದ್ ನನ್ನ ಜವಾಬ್ದಾರನಲ್ಲ, ಮೊದಲೇ ಹೇಳ್ತೀನಿ. ಆದರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಧನುರಾಶಿಯವರು
ಕ್ಯಾಶ್ ಅಂಡ್ ಕ್ಯಾರಿ, ದುಡ್ಡು ಕೊಡಿ ಮಾಲ್ ಎತ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ವ್ಯಾಪಾರ ಮಾಡಿದ್ರೆ ಅದ್ಭುತವಾದ ವ್ಯಾಪಾರ ಇದೆ, ಅದ್ಭುತವಾದ ಲಾಭ ಇದೆ. ಆಯ್ತಲ್ಲ, ಟೆನ್ಷನ್ ಮಾಡ್ಕೊಂಡ್ಬಿಡಿ. ನೆನ್ಸ್ಕೊಂತೀರಾ ಫೆಬ್ರವರಿಯಲ್ಲಿ ಏನ್ ವ್ಯಾಪಾರ ಆಗಿತ್ತು ಬಾಸ್, ಆ ತರ ವ್ಯಾಪಾರ ಆಗ್ಬೇಕು ನನಗೆ ಅಂತ ಹೇಳ್ತೀರಾ. ಅಷ್ಟು ಚೆನ್ನಾಗಿ ವ್ಯಾಪಾರ ಆಗುವ ಫಲಗಳು ಗೋಚಾರ ಫಲದಲ್ಲಿ ತುಂಬಾ ಚೆನ್ನಾಗಿದೆ. ಶುಕ್ರನ ಬಲದಿಂದಾಗಿ, ಕುಜಮಲದಿಂದ ಆ ರೀತಿ ಆದ್ರೆ ಶುಕ್ರ ಬಲದಿಂದ ಈ ರೀತಿಯಾಗಿ ಅನುಕೂಲಗಳು ಸಹ ಆಗಲಿದೆ. ಹಾಗಂತ ಶುಕ್ರನ ಬಲ ಅದ್ಭುತ ಪ್ರಾಫಿಟ್ ಮಾಡುತ್ತಾ ನೆಗೆಟಿವ್ ಏನಿಲ್ವಾ ಅಂದ್ರೆ ಇರುತ್ತೆ. ಅದ್ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ಸಪರೇಟ್ ಆಗಿ ತಿಳಿಸ್ತೇನೆ. 4ನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಲಗಳ ವಿಚಾರದಲ್ಲಿ ಬಹಳಷ್ಟು ಅನುಕೂಲತೆಗಳಾಗಲಿದೆ. ನೀವು ಧನುರಾಶಿಯವರಾಗಿದ್ದು ಒಂದಿಷ್ಟು ಸಾಲ ತಗೊಂಡ್ಬಿಡ್ತೀನಿ, ದಿನ ಬೆಳಗಾದ್ರೆ ಸಾಲಗಾರರ ಕಾಟ, ಫೆಬ್ರವರಿ ತಿಂಗಳಾದ್ರೂ ಸಾಲ ತೀರ್ಸಕ್ಕಾಗುತ್ತೆ ಗುರುಗಳೇ ಅಂದ್ರೆ 100% ನಿಮ್ ಪ್ರಯತ್ನ ಮಾಡಿ ನಿಮ್ ಸಾಲ ತೀರ್ಸ್ಲಿಕ್ಕಾಗತ್ತೆ. ನಿಮ್ ಪ್ರಯತ್ನ ಮಾಡಿ ಸಾಕು, 100% ಸಾಲ ತೀರ್ಸ್ಲಿಕ್ಕಾಗತ್ತೆ ನಿಮಗೆ. ಇಲ್ಲ ನೀವು ಧನುರಾಶಿಯವರು ಸಾಲ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಮರಳಿ ಕೊಡ್ತಾ ಇಲ್ಲ, ಅವರು ಏನ್ ಕೇಳಿದ್ರು ಕೊಡ್ತಾ ಇಲ್ಲ, ಫೆಬ್ರವರಿ ತಿಂಗಳಲ್ಲಿ ಪ್ರಯತ್ನ ಮಾಡಿ, ನಿಮಗೆ 100% ಸಾಲ ವಾಪಸ್, ನೀವು ಕೊಟ್ಟು ದುಡ್ಡು ವಾಪಸ್ ಬರುತ್ತೆ. ಗೋಚಾರ ಫಲ ಅಷ್ಟು ಚೆನ್ನಾಗಿದೆ. ಇಲ್ಲ ನೀವು ಧನುರಾಶಿಯವರು ಸಾಲಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದು ಬೇಕಾದ್ರೆ ಬಿಸ್ನೆಸ್ ಲೋನ್, ಬಿಸ್ನೆಸ್ ಮಾಡೋಕ್ಕೋಸ್ಕರ ಸಾಲ ಇರಬಹುದು, ಮನೆ ಕಟ್ಸ್ಲಿಕ್ಕೆ, ಸೈಟ್ ತಗೊಳ್ಳಿಕ್ಕೆ, ವಾಹನ ತಗೊಳ್ಳಿಕ್ಕೆ, ಏನಕ್ಕೆ ಬೇಕಾದ್ರೆ ಆಗಿರ್ಲಿ. ಆಟೋ ಓಡಿಸ್ಬೇಕು ಸರ್, ಲೋನ್ ಸಿಗುತ್ತೆ, ಆಟೋ ಹೊಸದ್ ಪರ್ಚೇಸ್ ಮಾಡ್ತೀನಿ ಅನ್ನೋದ್ರಿಂದ ಹಿಡಿದು ಲಾರಿ ಹಿಡಿದು ಏನ್ ಬೇಕಾದ್ರೂ ಆಗ್ಲಿ ಸಾಲ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಸಾಲ ಸಿಗುತ್ತೆ. ಸೊ ಅದರಿಂದ ಸಾಲಗಳಿಗೋಸ್ಕರ ನೀವು ಪ್ರಯತ್ನ ಮಾಡೋದು ಯಶಸ್ವಿ ಆಗುತ್ತೆ. ನಿಮ್ಗೆ ಸಿಬಿಲ್ ಪ್ರಾಬ್ಲಮ್ ಇದೆಯೋ, ಮತ್ತೊಂದು ಪ್ರಾಬ್ಲಮ್ ಇದೆಯೋ, ಇನ್ನೊಂದು ಪ್ರಾಬ್ಲಮ್ ಇದೆ, ಇವ್ರಲ್ದ್ರೆ ಇನ್ನೊಬ್ರು ಕೊಡ್ತಾರೆ, ಅವ್ರಲ್ದ್ರೆ ಮತ್ತೊಬ್ರು ಕೊಡ್ತಾರೆ. ಬಟ್ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸಾಲ ಸಿಗೋ ಚಾನ್ಸಸ್ ಚೆನ್ನಾಗಿದೆ, ಸಾಲ ತೀರ್ಸೋ ಚಾನ್ಸಸ್ ಚೆನ್ನಾಗಿದೆ. ಅಥವಾ ನೀವು ಹೊರಗಡೆ ಸಾಲ ಕೊಟ್ಬಿಟ್ಟಿದ್ರೆ ಅಂದ್ರೆ ಅದು ಮರಳಿ ಪಡೆಯುವ ಸಾಧ್ಯತೆನೂ ಚೆನ್ನಾಗಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು, ಶುಕ್ರನ ಆರಾಧನೆ ಚೆನ್ನಾಗಿ ಮಾಡ್ಕೋಬೇಕು, ಪರಿಹಾರಗಳು ಚೆನ್ನಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. 5ನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಧನುರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದು ನಿಮ್ಮ ತವರು ಮನೆಯೊಂದಿಗೆ ಏನಾದ್ರೂ ಬಾಂಧವ್ಯ ಹಾಳಾಗಿದೆ ಅನ್ನುವ ಚಿಂತೆ ನಿಮಗಿದ್ರೆ ಆ ಚಿಂತನೆ ಬಿಟ್ಬಿಡಿ. ತವರು ಮನೆಯೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ಬಾಂಧವ್ಯ. ನಿಮ್ಗೆ ಏನೋ ಒಂದು ಅನಿವಾರ್ಯತೆ ಸೃಷ್ಟಿ ಆಗ್ಬಿಡುತ್ತೆ ತವರು ಮನೆಯಲ್ಲಿ, ಅವರು ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡಿಲ್ಲ, ನಿಮಗೆ ಫೋನ್ ಮಾಡಿಲ್ಲ, ಕಾಲ್ ಮಾಡಿಲ್ಲ, ನಿಮ್ಮ ಮಾಡಿದ್ರು ನಿಮ್ಮನ್ನ ನಿಮ್ಗೇನು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂದ್ರೆ ಸಡನ್ ಆಗಿ ಬದಲಾಗ್ತಾರೆ ಅವರು ಕೂಡ. ನಿಮ್ಮ ತವರು ಮನೆಯಿಂದ ನಿಮ್ ಕಡೆ ಜಾಸ್ತಿ ಮಮತೆ ಬರುತ್ತೆ, ಜಾಸ್ತಿ ಫೋನ್ ಕಾಲ್ಸ್ ಗಳು ಬರುತ್ತೆ, ಅಥವಾ ಏನೋ ಒಂದು ಕೆಲಸಗಳು ನೀವು ಮಾಡ್ಕೊಡಿ ಅಂತ ಬರುತ್ತೆ, ಅಥವಾ ನೀನ್ ಬಾ ಮನೆಗೆ ಅಂತ ತುಂಬಾ ಕರೀತಾರೆ, ಅಥವಾ ನಿಮ್ಮ ಮೇಲಿನ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ, ಸಡನ್ ಆಗಿ ಜಾಸ್ತಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಹಾಗೂ ಧನುರಾಶಿಯವರಿಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ಗೊಂದಿಷ್ಟು ಅನುಕೂಲತೆಗಳು ಸಹ ಆಗಲಿದೆ ತವರು ಮನೆಯಿಂದ. ನಿಮ್ಗೆ ಏನಾದ್ರು ಸ್ವಲ್ಪ ದುಡ್ಡಿನ ಸಹಾಯ ಬೇಕಾ, ಖಂಡಿತವಾಗಿ ಸಿಗುತ್ತೆ ಅಲ್ಲಿಂದ. ಇಲ್ಲ ದುಡ್ಡಿನ ಸಹಾಯ ಏನು ಬೇಡ, ಮಾರಲ್ ಸಪೋರ್ಟ್ ಕೊಟ್ಬಿಟ್ಟು ಚೆನ್ನಾಗಿದ್ಯಾ ಮಗಳೇ ಅಂತ ಕೇಳ್ಕೊಂಡ್ರು ಸಾಕು ಗುರುಳೆ ಅಂದ್ರೆ ಅದು ಕೂಡ ಸಿಗುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಈಗ ಪುರುಷರಿಗೆ ಏನು ಇಲ್ವಾ ಗುರುಳೆ, ಬರೀ ಸ್ತ್ರೀಯರಿಗೆ ಅಂದ್ರೆ ಹಾಗಲ್ಲ. ಧನುರಾಶಿಯವರಿಗೆ ತಾಯಿಯ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗಲಿದೆ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ಈಗ ನೀವು ಪುರುಷರಾಗಿರ್ಲಿ, ನಿಮ್ಮ ತಾಯಿಯವರು ನಿಮಗೆ ಸಹಾಯ ಮಾಡ್ತಾರೆ, ನಿಮಗೆ ಏನ್ ಬೇಕು ಸಹಾಯ ನಿಮ್ಮ ತಾಯಿಯಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ. ಆದ್ರೆ ಇಂಥ ಸಮಯದಲ್ಲಿ ನೀವೇನಾದ್ರೂ ನಿಮ್ಮ ತಾಯಿಯ ಕಣ್ಣಲ್ಲಿ ನೀರು ಹಾಕ್ಸ್ಬಿಡ್ತೀರಾ, ಅಥವಾ ನಿಮ್ಮ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ತಾಯಿಯವರು ಕಣ್ಣೀರ್ ಹಾಕ್ತಾರೆ ಅಂದ್ರೆ ಅದು ನಿಮಗೆ ದೊಡ್ಡ ಶಾಪ ಆಗ್ಬಿಡುತ್ತೆ. ಅದಾಗಬಾರದು, ಮಾತೃ ಶಾಪ ಆಗಬಾರದು, ಆಯ್ತಲ್ವಾ. ನೀವು ನಿಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು, ನಿಮ್ಮ ತಂದೆ ತಾಯಿ ಪ್ರೀತಿಯಿಂದ ನಿಮಗೆಲ್ಲ ಸಹಾಯ ಅಂದ್ರೆ ಅನುಕೂಲ ಮಾಡಿ ಕೊಡ್ತಾ ಇರ್ಬೇಕು. ಅಯ್ಯೋ ನನ್ನ ಹೊಟ್ಟೆಲಿ ಉಟ್ಬಿಟ್ಟಿದ್ದಾನಲ್ಲ, ಎಂತ ನನ್ಗೆ ಏನ್ ಮಾಡಿದ ಅಂತ ಪರವಾಗಿಲ್ಲ, ನನ್ನ ಕರ್ತವ್ಯ ನಾವು ಮಾಡೋಣ ಅನ್ನೋ ಇದನ್ನ ಮಾಡಬಾರ್ದು. ಧನುರಾಶಿಯವರು ಅಫ್ಕೋರ್ಸ್ ನೀವು ಮಾತ್ರದ ಮನುಷ್ಯರಲ್ಲ, ನಾನು ಸಾಮಾನ್ಯವಾಗಿ ಹೇಳಿದ್ದು ಅಂತದ್ದು. ಆಗ್ಲಿ ತಾಯಿಯಿಂದ ತುಂಬಾ ಸಪೋರ್ಟ್ ಸಿಗುತ್ತೆ, ತಾಯಿಯವರು ತುಂಬಾ ಪ್ರೀತಿ ಮಾಡ್ಕೊಳ್ತಾರೆ, ತಾಯಿಯಿಂದ ತುಂಬಾ ಸಹಕಾರ ಸಿಗುತ್ತೆ. ವಿವಾಹಿತ ಧನುರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ತುಂಬಾ ಅನುಕೂಲ ಆಗುತ್ತೆ. ಸೊ ಆದ್ರಿಂದ ಏನೋ ಚಿಂತೆ ಇಲ್ಲ. ಇಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ, ಶುಕ್ರ ಕುಜ ಇದೆಲ್ಲ ಸ್ವಲ್ಪ ಜಾಸ್ತಿ ಆರಾಧನೆ ಮಾಡ್ಕೊಂಡ್ರೆ, ವಿಶೇಷ ಪರಿಹಾರ ಮಾಡ್ಕೊಂಡ್ರೆ, ಇದೆಲ್ಲದ್ರಿಂದ ಒಂದಿಷ್ಟು ದೃಷ್ಟಿನೂ ಆಗುತ್ತೆ. ಇಷ್ಟೆಲ್ಲ ಒಳ್ಳೇದಾದ್ಮೇಲೆ ಹಂಗೆ ಇರುತ್ತಾ, ಒಂದಿಷ್ಟು ದೃಷ್ಟಿ ಆಗುತ್ತೆ, ಕೈ ಸಿಕ್ಕಿದ್ ಬಾಯಿಗೆ ಬರ್ದಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ದೃಷ್ಟಿ ದೋಷ ಬಹಳ ಇಂಪಾರ್ಟೆಂಟ್ ಆಗಿ ಪರಿಹಾರ ಆಗಬೇಕು. ಅಥವಾ ಕೆಟ್ಟ ಕೆಟ್ಟ ಸ್ವಪ್ನ ಬೀಳ್ತಾ ಇದೆ ನಿಮ್ಗೆ, ತುಂಬಾ ಕೆಟ್ಟ ಸ್ವಪ್ನ, ಏನೋ ಕನ್ಸು, ಕೆಟ್ಟ ಕನ್ಸು ಬೀಳ್ತಾ ಇದೆ, ಏನೋ ತರ ಚೆನ್ನಾಗಿಲ್ಲ ಅಂತಂದ್ರೆ ಅದರದೆಲ್ಲ ಪರಿಹಾರ ಆಗಬೇಕು. ಒಂದು ವಿಶೇಷ ಪರಿಹಾರವನ್ನ ನಾವು ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಜನವರಿ 29ನೇ ತಾರೀಕು ಬುಧವಾರ ಮಹಾ ಅಮಾವಾಸ್ಯೆ, ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ದೃಷ್ಟಿ ದೋಷ ಪರಿಹಾರಕ್ಕೋಸ್ಕರ, ಯಾಕೆಂದ್ರೆ ದೃಷ್ಟಿ ದೋಷ ಬಹಳ ಪವರ್ಫುಲ್ ಅಲ್ವಾ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಕೆಲವರು ನಿಮ್ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿ ಮಾಡ್ತಾರೆ. ಕೆಲವರು ನಿಮ್ ಬಗ್ಗೆ ಎಲ್ಲೋ ಇರ್ತಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ ನೀವು ಅಭಿವೃದ್ಧಿ ಆಗ್ಬಿಟ್ಟಿದ್ದೀರಾ, ನಾನು ಹಾಳಾಗೋಗಿದ್ದೀರಾ ಅನ್ನೋ ಹತ್ರ ನಿಮ್ಮ ಮೇಲೆ ಒಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಇನ್ ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕುವಂಥದ್ದು.
ಸೊ ಈ ಅಭಿವೃದ್ಧಿ ಪ್ರತಿಬಂಧಕವಾಗಿರುವಂತಹ ದೃಷ್ಟಿ ದೋಷದ ಪರಿಹಾರಕ್ಕೋಸ್ಕರ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಜನವರಿ 29ನೇ ತಾರೀಕು, ಜನವರಿ 29 ಬುಧವಾರ ಅಮಾವಾಸ್ಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಅದಕ್ಕೊಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಕೃಷ್ಣ ಕೀಲಕ ರತ್ನ. ಈ ಕೃಷ್ಣ ಕೀಲಕ ರತ್ನ ಅನ್ನುವಂಥದ್ದು ಹೋದ ವರ್ಷ ಕೊಟ್ಟಿದ್ನಾಗಿತ್ತು, ನಾನು ಈ ವರ್ಷ ಮತ್ತೆ ಪುನಃ ಕೊಡ್ತಾ ಇದ್ದೇನೆ. ವರ್ಷಕ್ಕೆ ಒಮ್ಮೆಯೋ 2 ಸಲನೋ ನಾವು ಈ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀವು ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಳ್ಬೇಕು. ರಾತ್ರಿ ಇದ್ರಲ್ಲಿ ಹಾಸಿಗೆ ಮೇಲೆ ಇದನ್ನ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ರಾತ್ರಿಗೆಲ್ಲ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನದ ಮೇಲೆ ಮಲಗಿದಾಗ ಬೆಳಗ್ಗೆ ಅಷ್ಟಲ್ಲಿ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗುತ್ತೆ. ಸೊ ಅದರಿಂದ ಬೆಳಗ್ಗೆ ಆಗಷ್ಟಲ್ಲಿ ಮತ್ತೆ ಪುನಃ ಫ್ರೆಶ್ ಆಗಿರ್ತೀರಾ. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಕೆಟ್ಟ ಕೆಟ್ಟ ಕನ್ಸು ಬೀಳಬಾರ್ದು ನಿಮಗೆ. ಈ ಕೆಟ್ಟ ಕನ್ಸುಗಳೇ ಬಹಳ ಜನರ ಸಮಸ್ಯೆ ಆಗಿರುತ್ತೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಿತವಾಗಿ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದೆ, ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರಬಹುದು, ಮನೆಯ ಎಲ್ಲ ವಾಸ್ತು ದೋಷಗಳ ಪರಿಹಾರಕ್ಕೆ ಅಥವಾ ಆಫೀಸ್ ಎಲ್ಲ ಕಡೆ ವಾಸ್ತು ದೋಷ ಪರಿಹಾರಕ್ಕೆ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇತ್ತು. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಗುರುಬಲ ಇಲ್ಲದವರಿಗೆ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರು ಶಾಂತಿ ಹೋಮ, ಗುರುಬಲ ಇದ್ದವ್ರಿಗೂ ಸಹ ಗುರುಬಲ ಕೆಲಸ ಮಾಡಬೇಕು ಅಂತ ಹೇಳಿ, ಗುರುಬಲ ಇದ್ರು ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾರಲ್ವ, ಅದರಿಂದ ಗುರು ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ, ಸಾಡೆ ಸಾತಿ ಎಲ್ಲ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ಸಹ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಅಭಿಮಂತ್ರಣ ಮಾಡಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಕೃಷ್ಣ ಕೀಲಕ ರತ್ನ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ. 29 ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೀವು ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ನೀವು ದಿನ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಆಯ್ತು. ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಒಂದು ದಿವಸ ಇದನ್ನು ಬಳಸಿದ್ರಿ ಅಂದ್ರೆ ಬಹಳ ಚೆನ್ನಾಗುತ್ತೆ, ತುಂಬಾ ಸೂಪರ್ ಅಂತ ಹೇಳಿ ನೀವು ಬೇರೆಯವ್ರಿಗೆ ಕೊಡುವಂತದ್ದು. ಫ್ರೆಂಡ್ಸ್ಗೋ, ರಿಲೇಟಿವ್ಸ್ಗೋ, ರಕ್ತ ಸಂಬಂಧಿಗಳಿಗೋ, ಅಪ್ಪ ಅಮ್ಮಂದಿರಿಗೋ, ಗಂಡ ಹೆಂಡತಿ ಕೊಟ್ಟ, ಹೆಂಡತಿ ಗಂಡನ್ ಕೊಟ್ಲು ಅಥವಾ ಮಕ್ಕಳಿಗೆ ಕೊಟ್ರು, ಆತರ ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ನಿಮ್ಮ ಹಾಸಿಗೆಯಲ್ಲಿ ನೀವು ಇಟ್ಕೊಳ್ಬೇಕು. ನೀವು ಒಮ್ಮೆ ಒಂದು ರಾತ್ರಿ ಅದ್ರಲ್ಲಿ ಮಲಗಿದ್ರಿ ಅಂತಂದ್ರೆ, ಬಳಸಿದ್ರಿ ಅಂದ್ರೆ ಮತ್ತೆ ಪ್ರತಿನಿತ್ಯ ನೀವೇ ಬಳಸಬೇಕಿದೆ. ಸೊ ನಿಮ್ಮ ಹಾಸಿಗೆಯಲ್ಲಿ ಕೃಷ್ಣ ಕೀಲಕ ರತ್ನವನ್ನ ಹುಷಾರಾಗಿ ಇಟ್ಟುಕೊಂಡು ಪ್ರತಿನಿತ್ಯ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಮಾಡಿಕೊಂಡು ಕೆಟ್ಟ ಕನಸುಗಳು ಬೀಳದಂಗೆ ಅದರಿಂದ ರಕ್ಷಣೆಯನ್ನು ಪಡೆದು ಉತ್ತಮವಾದ ಭವಿಷ್ಯವನ್ನು ಪಡೆಯಿರಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. 29 ತಾರೀಕು ಬೆಳಗ್ಗೆ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.